ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಈ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇವತ್ತು ಮಂಜು ವೀನು ಅನ್ನೋರ್ದು ಬರ್ತಡೇ ಇದೆ. ಮಂಜು ವೀನು ಅವರಿಗೆ ಈ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ಎಲ್ಲರೂ ಅವರಿಗೆ ವಿಶ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಇನ್ನೊಂದ್ಸಲ ಮಂಜು ವೀನು ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹೇಳಪ್ಪ, ಏನೋ ಮಾತಾಡೋದೈತೆ ಅಂತ ಕರೆದಿ, ಹೇಳು ಏನು? ಯಮ್ಮ, ಅದು ನಾನು ಇಂತಲೇ ಒಂದು ಮಾತು ಹೇಳ್ಬೇಕು. ನೀವು ಅಮ್ಮಕ್ಕ ಸಿಟ್ಟಿಗೆ ಹೋಗಿ ಒದರಾಡೋದು, ಮನೆಯಾಗಿರೋ ಎಲ್ಲರನ್ನೂ ಸೇರ್ಸಕ್ಕೆ ಹೋಗ್ಬೇಡ್ಬೇ ಅಮ್ಮ. ನಾನು ಹೇಳ್ತೀನಿ, ನಿನಗೆ ಸರಿ ಅನ್ನಿಸ್ತಂದ್ರೆ ಹ್ಞೂ ಅನ್ನ, ಇಲ್ಲ ಅಂದ್ರೆ ಬ್ಯಾಡ ಅಂತ ನಾನೇ. ಸರಿ ಅನ್ನಿಸ್ತಂದ್ರೆ ಹ್ಞೂ ಅಂತೀನಿ, ಇಲ್ಲ ಅಂದ್ರೆ ಒದರಾಡ್ಬಿಡಕ್ಕಿನ ನಾನು. ತಪ್ಪಿತ್ತಂದ್ರೆ ಈ ಮಂಜವ್ವ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಂಗಿಲ್ಲ. ಹೇಳ ಏನನ್ನದು? ನೋಡ್ಬೇಮ್ಮ ನೋಡು, ಮತ್ತೆ ನೀನು ನನಗೆ ಹೆದರ್ಸಾಕೊಂತಿದ್ದಿ. ನೀ ಹಿಂಗೆ ಹೆದರ್ಸಿದಿ ಅಂದ್ರೆ ನಾನು ಇಂತಲ್ಲಿ ಹೇಳಂಗಿಲ್ಲಪ್ಪ, ನನಗೆ ಭಯಾನ ಆಕತಿ. ಆಮೇಲೆ ನಾನೇನೋ ಮಾಡೋಕ್ಕೋಗಿ ನೀನು ಒದರಾಡಿ ಅದನ್ನೆಲ್ಲ ಹಾಳು ಮಾಡಿಟ್ಟಿ ಅಂದ್ರೆ ಅಷ್ಟ ಮತ್ತು ಸುಮ್ಮನೆ ಹೋಗಿ ಊದೋದು ಕೊಟ್ಟು ಬಾರ್ಸತ್ ತೊಗೊಂಡಂಗಾಗುತ್ತೆ. ನೀನು ಸುಮ್ಮನೆ ಇರ್ತೀನಂದ್ರೆ ಹೇಳ್ತೀನಪ್ಪ, ನಾನು ಒದರಾಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂದ್ರೆ ಹೇಳಂಗಿಲ್ಲ ನಾನು. ಸರಿ ತಗೋಪ್ಪ, ಒದರಂಗಿಲ್ಲ ಸರಿನಾ? ಸರಿ ಹೇಳು. ಸರಿ ಇತ್ತಂದ್ರೆ ಹ್ಞೂ ಅಂತೀನಿ, ಸರಿ ಇಲ್ಲ ಅಂದ್ರೆ ಬೇಡ ಅಂತ ಹೇಳ್ತೀನಿ. ಆಯ್ತಾ? ಈಗ ಹೇಳಿ ಏನನ್ನದು? ಅದು ಯಮ್ಮ, ಅದು ಚಂದ್ರು ಅಣ್ಣಂದು ಮದುವೆ ವಿಷಯ ಬಂದೈತಲ್ಲ ಮನ್ಯಾಗ. ನಿನಗೆ ಚಂದ್ರು ಅಣ್ಣಗೆ ಎಂಥ ಹುಡುಗಿನ ತರಬೇಕಂತ ಆಸೆ ಐತಿ? ಎಂಥ ಹುಡುಗಿ ಅಂದ್ರೆ ಅಂದೆಲ್ಲ ಒಳಗಡೆನ ನಮ್ಮ ಮನೆಗೆ ಹೊಂದ್ಕೊಂಡು ಹೋಗ್ಬೇಕು, ನಮ್ಮ ಚಂದ್ರು ಹೊಂದ್ಕೊಂಡು ಹೋಗ್ಬೇಕು, ಎಲ್ಲರೂ ಮನ್ಯಾಗ ಚಂದನತೆಗೆ ನೋಡ್ಕೊಂಡು ಹೋಗಬೇಕು. ಒಟ್ಟಿನಲ್ಲಿ ನಮ್ಮ ಮನ್ಯಾಗ ಆ ಹುಡುಗಿ ಬಂದಮೇಲೆ, ಸೊಸೆಯಾಗಿ ಬಂದಮೇಲೆ ಈ ಮನೆಗೆ ಮಗಳಾಗಿ ಇರಬೇಕು. ಒಟ್ಟಿನಲ್ಲಿ ಎಲ್ಲರನ್ನೂ ಮನ್ಯಾಗ ಚಂದನತೆಗೆ ನೋಡ್ಕೊಂಡು ಹೋದ್ರೆ ಅಷ್ಟೇ ಸಾಕು. ನನ್ನ ಮಗಳು ಹಳೆಯಾಗ ಮುಪ್ಪಿನ ಕಾಲದಾಗ ಸ್ವಲ್ಪ ಚಂದನತೆಗೆ ನೋಡ್ಕೊಂಡು ಹೋದ್ರೆ ಅಷ್ಟೇ ಸಾಕಂತೀನಪ್ಪ ನಾನು, ಮತ್ತೆ ಏನು ಬೇಡ. ಅದು ಸರಿ ಬೇಯಮ್ಮ. ಈಗ ಅವಾಗ ವರದಕ್ಷಿಣೆ ಜಾಸ್ತಿ ಕೊಡೋ ಹುಡುಗಿ, ಒಂದು ಸ್ವಲ್ಪ ಶ್ರೀಮಂತಿರೋ ಹುಡುಗಿ ಬೇಕಂತ ಅನ್ನಕುಂತಾಳಲ್ಲ, ನಿನಗೆ ಹೆಂಗೆ ಅನಿಸ್ತೈತಿ? ನೋಡು ಕೃಷ್ಣ, ನಾನು ದುಡ್ಡಿಗೆ ಬೆಲೆ ಕೊಡೋಕ್ಕೆಲ್ಲ ನಿನಗೆ ಗೊತ್ತಿದ್ದೈತಿ. ನಾನು ಚಂದ್ರುಗಾತು ನಿನಗಾತು ದುಡ್ಡಿರೋ ಹುಡುಗಿನ ತೊಗೊಂಬರೋ ಕಡೆ ತಲೆ ಕೊಡೋಂಗಿಲ್ಲ. ನಾನೇನಿದ್ರು ನಿನಗಾತು ಚಂದ್ರುಗಾತು ಬಡ ಹುಡುಗಿ ಆದರೂ ಪರವಾಗಿಲ್ಲ, ಹುಡುಗಿ ಚಂದ ಇರ್ಬೇಕು, ನೋಡೋಕೆ ಚಂದ ಇರಬೇಕು, ಲಕ್ಷಣ ಇರಬೇಕು, ಹಂಗೆ ನಮ್ಮ ಮನೆಗೆ ಹೊಂದ್ಕೊಂಡು ಹೋಗ್ಬೇಕು, ಹಂಗೆ ಚಂದ್ರಿಗೂ ಇಷ್ಟ ಆಗಂಗಿರ್ಬೇಕು. ನಿನಗೆ ಹೆಂಡತಿ ಆಗಿ ಬರೋಕೆ ನಿನಗಿಷ್ಟ ಆದ್ರೆ ಅಷ್ಟೇ ಸಾಕಪ್ಪ. ಯಮ್ಮ, ನಂದು ಬಿಡ್ಬೇ, ನೀ ಬರೀ ನನಗೆ ಬರ್ತಿದ್ದಿ. ನಂದು ಬಿಡು, ನೀ ಮೊದಲು ಚಂದ್ರು ಅಣ್ಣನ ಬಗ್ಗೆ ಹೇಳು. ಹೇಳಿದೆಲ್ಲ, ನೋಡಕ್ಕೆ ಚಂದ ಇರಬೇಕು, ಬಡವ್ರ ಹುಡುಗಿ ಆದರೂ ಪರವಾಗಿಲ್ಲ, ನಮ್ಮ ಮನೆಗೆ ಹೊಂದ್ಕೊಂಡು ಹೋದ್ರೆ ಸಾಕು. ಹೌದು, ಇದನ್ನೆಲ್ಲ ಇಷ್ಟ್ಯಾಕೆ ಕೇಳಾಕೊಂತಿದ್ದಿ ನೀನು? ಏನು ಸಮಾಚಾರ? ಅದು ಯಮ್ಮ ಯಮ್ಮ ಅದು ಏನಂದ್ರೆ ಹೇಳ ಲಗುನ. ನೀಂಗ ರಾಗ ಎಳಿಯಾಕುಂತಿ ಅಂದ್ರೆ ಹೆಂಗೆ ಹೇಳು? ನನಗೆ ಇಲ್ಲೇ ಚಿಂತೆ ಚಲೋ ಆತು. ಏನು ಅನ್ನೋದು ಹೇಳು, ಏನು ಅನ್ನೋದು? ಅದು ಚಂದ್ರು ಅಣ್ಣ ಒಂದು ಹುಡುಗಿನ ಲವ್ ಮಾಡಕುಂತಾನ. ಏನು ಹೇಳಾಕುಂತಿಲ್ಲ ನೀನು? ತಲೆಗಿರಿ ಬರಪರಿ ಐತೇನೆ ಇಲ್ಲ? ನಮ್ಮ ಚಂದ್ರು ಹುಡುಗಿನ ಪ್ರೀತಿಸಾಕುಂತಾನ? ಹ್ಞೂ ಬೇಮ್ಮ, ಮೆತ್ತಗೆ ಮಾತಾಡ್ಬಿ, ಮೆತ್ತಗೆ. ಅವ್ವ ಮತ್ತು ಅಪ್ಪ ಯಾರು ಬಂದ್ರಂದ್ರೆ ಅಷ್ಟೇ ನನ್ನ ಕತಿ. ಮೊದಲ ಈ ವಿಷಯ ನಾನು ನಿಂತಲ್ಲಿ ಹೇಳ್ತಾ ಇರೋದು ಚಂದ್ರು ಅಣ್ಣಗೆ ಇನ್ನೂ ಗೊತ್ತಿಲ್ಲ. ನಿನ್ನ ಹತ್ರ ಹೇಳಕ್ಕೆ ಬಂದೀನಿ, ನೀನು ನೋಡಿದ್ರು ಒಂದೇ ಸಮಯ ಒದರಾಡ್ತೀಯಲ್ ಬಿ, ಮೆತ್ತಗೆ ಮಾತಾಡು. ಅಲ್ಲಲ್ಲೋ, ನಮ್ಮ ಚಂದ್ರು ಹುಡುಗಿನ ಪ್ರೀತಿಸಾಕುಂತಾನ? ಯಪ್ಪ, ಅಲ್ಲ ಇದುವರೆಗೂ ಒಂದು ಹುಡುಗಿ ಮನೆಗೆ ಬಂದ್ರನ ಅಥವಾ ಇಲ್ಲೇ ರೋಡ್ನಾಗ ಕೊಂಡ್ರನ ಚಂಡೆತ್ತಿ ಮಾತಾಡಕ್ಕೆ ಒಲ್ಲೆ ಅಂತಾನ. ಅದೇನು ನೀನು ನಿಜ ಹೇಳಾಕುಂತೀಯ ಏನು ಕಾಡ್ಸಾಕ ಅವನಿಗೆ ಸುಳ್ಳು ಹೇಳಾಕುಂತೀಯ? ಸುಳ್ಳು ಆಗಿತ್ತಂದ್ರೆ ಮತ್ತೆ ನೋಡು ಮಗನ, ನಿಜ ಹೇಳ, ಇದು ನಿಜಾನ ಸುಳ್ಳು? ಅಯ್ಯೋ ಯಮ್ಮ, ನಾನು ಹೇಳಾಕುಂತಿದ್ದು ನಿಜ ಬಿ. ನಿನ್ನ ನಾಣೆಗೂ, ನನ್ನ ನಾಣೆಗೂ, ಅಪ್ಪನ ನಾಣೆಗೂ, ಅವ್ವ ನಾಣೆಗೂ, ನಮ್ಮ ಮನ್ಯಾಗ ನಮ್ಮ ಖಾನ್ದಾನ್ದಾಗಿರೋ ಎಲ್ಲರ ನಾಣೆಗೂ ನಿಜಾನ ಬಿ. ನಾನು ಯಾಕೆ ಸುಳ್ಳು ಹೇಳಿ, ಅದು ಚಂದ್ರು ಅಣ್ಣನ ವಿಷಯದಾಗ? ಯಪ್ಪ ಯಪ್ಪ ಯಪ್ಪ, ನಾನು ನಮ್ಮ ಚಂದ್ರು ನೀನೋ ಅನ್ಕೊಂಡಿದ್ದೆ, ಆದರೆ ನಮ್ಮ ಚಂದ್ರು ಇನ್ನೆಲ್ಲೋ ಹೋಗ್ಬಿಟ್ಟನ. ಸರಿ, ಆ ಹುಡುಗಿನಾರ ಯಾರು? ನಮ್ಮೂರು ಹುಡುಗಿನ, ಬೇರೆ ಊರು ಹುಡುಗಿನ? ಏನು ಆ ಹುಡುಗಿ ಹೆಂಗದಾಳ, ಏನು ಹೆಸರು, ಗೋತ್ರ, ಅವ್ರ ಮನ್ಯಾಗ ಯಾರ್ಯಾರು ಅದಾರ, ಅದೆಲ್ಲ ಗೊತ್ತೈತ ನಿಂಗೆ? ಯಮ್ಮ, ಒಂದೊಂದು ಪ್ರಶ್ನೆ ಕೇಳಿವಿ, ಒಮ್ಮಿಗೆ ಒಂದು 50 ಪ್ರಶ್ನೆ ಕೇಳಿದ್ರೆ ನಾನು ಯಾವ ಪ್ರಶ್ನೆಗಂತ ಉತ್ತರ ಕೊಡಲಿ ನಿನಗೆ? ಆತು, ಮೊದಲು ಆ ಹುಡುಗಿ ಯಾರು, ಎಲ್ಲಿ ಆಕಿ, ಅದನ್ನಾರು ಹೇಳು. ಯಮ್ಮ, ಅದು ಆ ಹುಡುಗಿ ಇದ ಊರನಕ್ಕಿನ. ಆದ್ರೆ ಇನ್ನೊಂದು ವಿಷಯ ಬೇಯಮ್ಮ. ಈಗ ಚಂದ್ರು ಅಣ್ಣ ಆ ಹುಡುಗಿನ ಪ್ರೀತಿಸಾಕುಂತಾನ, ಆದ್ರೆ ಆ ಹುಡುಗಿ ಚಂದ್ರು ಅಣ್ಣನ ಪ್ರೀತಿಸಾಕುಂತಾಳ ಇಲ್ಲ ಅನ್ನೋದು ಇನ್ನೂ ಒಂದು ಸ್ವಲ್ಪ ಡೌಟ್ ಐತಿ ಬೇ. ಅದ್ರ ಬಗ್ಗೆ ಏನು ಕ್ಲಾರಿಟಿ ಇಲ್ಲ. ಚಂದ್ರು ಅಣ್ಣ ಅಂತೂ ಪ್ರೀತಿಸ್ತಾ ಇರೋದು ನಿಜ, ಆದ್ರೆ ಆ ಹುಡುಗಿ ಏನೋ ಗೊತ್ತಿಲ್ಲ ಇನ್ನು. ಏನ್ಲ ನೀನು ಏನು ಹೇಳಾಕುಂತಿದ್ದಿ ನೀನು? ಇವ ಪ್ರೀತಿಸ್ತಾನ, ಆ ಹುಡುಗಿನ ಪ್ರೀತಿಸಲ್ಲ, ಗೊತ್ತಿಲ್ಲ ಅಂತಂತಿಯಲ್ಲ. ಮತ್ತೆ ಆ ಹುಡುಗಿ ಹತ್ರ ಹೆಂಗೆ ಹೋಗಿ ಮಾತಾಡ್ಬೇಕು ನಾವು? ಯಮ್ಮ, ಅಲ್ಲೇ ಬೇ ನಮಗೂ
ತೊಂದರೆ ಆಗ್ತಾ ಇರೋದು. ಇವಾಗ ನಾನು ಚಂದ್ರಣ್ಣನ ಹತ್ರ ಹೋಗೋಣ, ಮಾತಾಡೋಣ ಆ ಹುಡುಗಿ ಮನಸ್ಸಿನಾಗ ಏನೈತೆ ನಾ ತಿಳ್ಕೊ ಅಂತ ಎಷ್ಟು ಸಲ ಹೇಳಿದೆ. ಆದರೆ ನಮ್ಮಣ್ಣ ಮುಂದಕ್ಕೆ ಹೋಗಲಿಲ್ಲ, ಮಾತಾಡಲಿಲ್ಲ. ಇನ್ನು ನಾನು ಹೋಗಿ ಮಾತಾಡ್ಬೇಕು ಅಂತಂದ್ರೆ ಅಪ್ಪಿ ತಪ್ಪಿ ಆ ಹುಡುಗಿಗೆ ಏನಾರು ಇಷ್ಟ ಇಲ್ಲದೆ ನನ್ನ ಕಪ್ಪಾಳಕ್ಕೆ ಹೊಡೆದು ಬಿಡ್ತಂದ್ರೆ ಅವಾಗ ನಾನೇನು ಮಾಡಲಿ ಬೇಯಮ್ಮ. ಅದಕ್ಕೆ ಈಗ ಮನ್ಯಾಗ ಹಿರಿಯರನ್ನ ನೀವು ಅದಿರಲ್ಲ, ಅದಕ್ಕೆ ನಿನ್ನ ಮುಂದೆನೇ ಹೇಳಿದ್ರಾತಂತಂದು ಬಂದು ಹೇಳಾಕುಂತೀನಿ. ಯಪ್ಪ ಯಪ್ಪ ಯಪ್ಪ, ಸದ್ಯಕ್ಕೆ ನೀನು ನಿಮ್ಮಣ್ಣ ತೆಪ್ಪಗಿದ್ದು ಬಿಡ್ರಿ. ಅದು ಏನು ಎತ್ತ ಅನ್ನೋದನ್ನು ನಾನು ಬಗೆಹರಿಸ್ತೀನಿ. ಮೊದಲು ಆ ಹುಡುಗಿ ಯಾರು ಅನ್ನೋದು ಹೇಳು. ಆ ಹುಡುಗಿ ನನಗಿಷ್ಟ ಆಗಬೇಕು. ಆ ಹುಡುಗಿ ಮನೆಗೆ ಹೊಂದ್ಕೊಂಡು ಹೋಗಂಗಿರ್ಬೇಕು. ಹಂಗಿದ್ರೆ ಮಾತ್ರ ನಾನು ಆ ಹುಡುಗಿನ ಒಪ್ಕೋತೀನಿ. ಇಲ್ಲ ಅಂದ್ರೆ ನೀನು ನಿಮ್ಮಣ್ಣ ಜಪ್ಪಯ್ಯ ಅಂದ್ರೂ ನಾ ಒಪ್ಕೊನಲ್ಲ ನೋಡು. ಯಮ್ಮ ಅದು ಯಾವ ಹುಡುಗಿ ಅಂದ್ರ ಲಘುನ ಹೇಳಲು ಆ ಹುಡುಗಿ ಯಾರಂತಂದು ನನಗೆ ಟೆನ್ಷನ್ಗೆ ಒಂಥರ ಇದೆಯಲ್ಲ ಡವ 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 ಅನ್ನೋ ಕುಂತೈತಿ. ನೀನು ನೋಡಿದ್ರೆ ನಾಚ್ಕೊನ ಕುಂತಿದ್ದಲ್ಲ, ಪ್ರೀತ್ಸ ಕುಂತಿದ್ದೆ ನೀನ ಏನು ನಿಮ್ಮ ಅಣ್ಣನ? ಯಮ್ಮ ನಾನಲ್ಲ ಅಣ್ಣನ ಪ್ರೀತಿಸ ಕುಂತಿದ್ದು ಅಂದಂಗ ಆ ಹುಡುಗಿ ಯಾರಂತಂದು ನಿನಗೂ ಗೊತ್ತೈತಿ, ನಮ್ಮ ಮನ್ಯಾಗಿರೋ ಎಲ್ರಿಗೂ ಗೊತ್ತಿದಾರ. ಏನು ಆ ಹುಡುಗಿ ನಮ್ಮ ಮನ್ಯಾಗ ಎಲ್ರಿಗೂ ಗೊತ್ತಾ? ನನಗೂ ಗೊತ್ತಾ? ಯಾರಲ್ಲ ಆ ಹುಡುಗಿ? ಹೇಳು ಯಾರಂತಂದು. ಯಮ್ಮ ಅದು ಅಲ್ದ ಆ ಹುಡುಗಿ ಅಂದ್ರೆ ನಿನಗೂ ಭಾಳ ಇಷ್ಟ. ಲೋ ಈಗ ಹೇಳಿದಿ ಸರಿ ಹೋತು. ಇಲ್ಲ ನಿನ್ನ ಇಲ್ಲಿಂದ ದರ 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 ಎಳ್ಕೊಂಡು ಹೋಗಿ ಕೊನೆಯಾಗಿರೋ ಚಂದ್ರು ಎಬ್ಬಸಿ ಕೇಳ್ತೀನಿ. ಮತ್ತೆ ಮನೆ ಮಂದಿಗೆಲ್ಲ ಗೊತ್ತಾಗತ್ತ. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹೇಳು ಆ ಹುಡುಗಿ ಯಾರಂತದ್ದು. ಅಲ್ಲ ಬೇಯಮ್ಮ, ಬಾಯಿ ಮುಚ್ಕೊಂಡು ಹೇಳಿ ಹೆಂಗೆ ಹೇಳಕ್ಕಾಕೈತಿ, ನೀನ ಹೇಳ. ಆಯ್ತಪ್ಪ ತಂದೆ, ಬಾಯಿ ತಕ್ಕೊಂಡ್ರೆ ಹೇಳು ಯಾರಂತ ಹೇಳ ಆ ಹುಡುಗಿ. ಆ ಹುಡುಗಿ ನಿನ್ನ ಫ್ರೆಂಡ್ ಮಾಳಮಮ್ಮ ಅದಾಳಲ್ಲ, ಆ ಅಮ್ಮನ ಮೊಮ್ಮಗಳು ಲಲಿತವ್ವ. ಏನು ಲಲಿತವ್ವನ? ಹ್ಞೂ ಬೇಯಮ್ಮ, ಲಲಿತವ್ವರ. ಆದ್ರೆ ಅವರಿಗೆ ಅವ್ರನ್ನ ನಮ್ಮ ಅಣ್ಣಗೆ ಪ್ರೀತಿಸಾಕೊಂತಾರೆ ಏನಿಲ್ಲ ಅನ್ನೋದು ಗೊತ್ತಿಲ್ಲ ಬೇ. ಆದ್ರೆ ಇಬ್ಬರು ಮುಖ ನೋಡಿ ನಗ್ತಾ ಇರ್ತಾರೆ. ಆಮೇಲೆ ಚಂದನ ತಂಗಿ ಇಬ್ಬರು ಮಾತಾಡ್ತಾರೆ. ಅದಲ್ದ ಅವ್ರಿಬ್ರದ್ದು ಜೋಡಿನೂ ಮಸ್ತ್ ಐತಿ ಬೇ. ಮೊನ್ನೆ ಪೇಟೆಗೆ ಹೋದಾಗ ಫಸ್ಟ್ ಟೈಮ್ ಇಬ್ಬರು ಭೇಟಿಯಾಗಿದ್ರು. ನಾವು ಫಸ್ಟಿಗೆ ಇಬ್ಬರು ಹೆಂಗೆ ಬೇಕು ಹಂಗೆ ಜಗಳ ಆಡಿದ್ರು, ಕಿತ್ತಾಡಿದ್ರು. ಆಮೇಲೆ ಇಬ್ಬರು ನಕ್ಕೋ ಅಂತ ಮಾತಾಡಕೊಂತಿದ್ರು. ಹೆಂಗೆ ಅನ್ನಿಸ್ತು ಬೇ ನಿಂಗೂ ಆ ಹುಡುಗಿ ಇಷ್ಟ ಆಗಲಿಲ್ಲ? ಲಲಿತವ್ವ ಅಂದ್ರೆ ನನಗಂತೂ ಭಾಳ ಇಷ್ಟ ಆ ಹುಡುಗಿ. ಹೌದು ನೋಡ, ನೋಡ ಕೈಯಾಗ ಬೆಣ್ಣೆ ಇಟ್ಕೊಂಡು ಊರೆಲ್ಲ ತುಪ್ಪ ಹುಡುಕಾಡಕ್ಕೆ ಕುಂತೀನಿ ಅಂತ ಬಂಗಾರದಂಥ ಹುಡುಗಿ ಇಲ್ಲೇ ಐತಿ. ನಮ್ಮ ಚಂದ್ರುಗ ಎಲ್ಲ ಕಡೆ ಹುಡುಗಿನ ಹುಡುಕಾಡಕ್ಕೆ ಕುಂತ್ಬಿಟ್ಟೀನಿ. ಹೌದು, ಆ ಹುಡುಗಿ ನೋಡಾಕು ಚಂದ ಐತಿ, ಲಕ್ಷಣ ಐತಿ, ಮನೆ ಜವಾಬ್ದಾರಿ ಎಲ್ಲ ನಿಭಾಯಿಸ್ತೈತಿ. ಆಮೇಲೆ ನಮ್ಮ ಮನೆಗೆ ಏನಾರು ಸೊಸೆಯಾಗಿ ಬಂದಂದ್ರೆ ನಮ್ಮ ಮನೆಯಾಗಿರೋರು ಎಲ್ರಿಗೂ ಚಂದನತ್ತಂಗೆ ಹೊಂದ್ಕೊಂಡು ಹೋಗ್ಕಾಳ ಅನ್ನೋ ನಂಬಿಕೆ ನನಗೈತಿ. ನಮ್ಮ ಚಂದ್ರು ಅಂತೂ ಚಲೋ ಹುಡುಗಿನೇ ಇಷ್ಟಪಟ್ಟ ನೋಡು. ಯಮ್ಮ ಹಂಗಂದ್ರೆ ನಿಂಗೆ ಈ ಸಂಬಂಧ ಓಕೆ ಐತಾ? ಹಂಗಂದ್ರೆ ಲಲಿತವ್ರನ್ನ ಈ ಮನೆ ಸೊಸಿ ಮಾಡಕ್ಕೆ ನೀ ಒಪ್ಕೋತೀಯಾ? ಏನಿನ ಅಂತ ಬಂಗಾರದಂಥ ಹುಡುಗಿನ ಈ ಮನೆ ಸೊಸಿ ಮಾಡಕ್ಕೆ ನಾನು ಒಲ್ಲೆ ಅಂತೀನ. ಅಪ್ಪ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗೊಂಡ್ಬಿಟ್ಟೈತಿ. ಮೊದಲು ಹೋಗಿ ಈ ವಿಷಯನ ಮನ್ಯಾಗ ಹೇಳಂತಡಿ. ಯಮ್ಮ ಒಂದು ನಿಮಿಷ ಬೇ, ಒಂದು ಸ್ವಲ್ಪ ತಾಳ್ಮೆ ತಗೋ. ಅಷ್ಟು ಯಾಕೆ ಅವಸರ ಮಾಡ್ತೀರಿ? ಎದಕ್ಕೆ ತಾಳ್ಮೆ ತಗೋಬೇಕು? ಈ ವಿಷಯ ಹೇಳಿದ್ರೆ ಮನ್ಯಾಗಿರೋರು ಎಲ್ಲರೂ ಖುಷಿ ಪಡಲ್ಲನ? ಯಮ್ಮ ಅವ್ವ ಏನಂದಾಳ ಅನ್ನೋದು ನಿನಗೆ ಗೊತ್ತೈತಿಲ್ಲ. ಈ ಮನೆಗೆ ಸೊಸೆಯಾಗಿ ಬರೋರು ವರದಕ್ಷಿಣೆ ಕೊಡ್ಬೇಕಂದ್ರೆ ಕೊಡ್ಬೇಕಂತಂದ. ಈಗ ಲಲಿತಾ ಮನ್ಯಾಗ ಆ ಮನ್ಯಾಗ ಈಗ ಅವರಿಗೂ ತಂದೆ ತಾಯಿ ಯಾರೂ ಇಲ್ಲ, ಅವ್ರದ್ದು ಆಸ್ತಿನೂ ಏನೂ ಇಲ್ಲ. ಈ ವರದಕ್ಷಿಣೆ ಕೊಡುವಷ್ಟು ಅವರಿಲ್ಲ. ಮತ್ತು ಅದಕ್ಕೆ ಮತ್ತು ಅವ್ವ ತಕರಾರು ತಕೊಂತ ಕೂತ್ಕೋತಾರ. ಅದಕ್ಕೆ ನೀನ ಒಂದು ಸ್ವಲ್ಪ ಏನಾರ ಬೇರೆದು ಪ್ಲ್ಯಾನ್ ಮಾಡಬಿ. ಈಗಲ ಮನ್ಯಾಗ ಹೇಳಿದೆ ಅಂದ್ರೆ ಎಲ್ಲ ಹಾಳಾಗೋಕೈತಿ ನೋಡ್ಬಿ. ನೀನು ಹೇಳೋದು ಬರೋಬ್ಬರಿನೇ ಐತಿ. ಈ ವಿಷಯನ ಈಗಲೇ ಹೇಳಿದ್ರೆ ನಮ್ಮ ಮನ್ಯಾಗ ಹೇಳಿದ್ರೆ ನಿಮ್ಮ ಹೋಗಿ ಸಿಟ್ಟು ಎಲ್ಲಿ ಏನು ಮಾಡಿ ಹಾಳು ಮಾಡಿರ್ತಾಳೆ ಹೇಳೋಕ್ಕಾಗಲ್ಲ. ಇನ್ನು ಅವ್ರ ಮನ್ಯಾಗ ಹೇಳಿದ್ರೆ ಅವರು ಚಿಗವ್ಗೆ ಸಿಟ್ಟು. ಮೊದಲ ಆ ಹುಡುಗಿಗೆ ಮದುವೆ ಮಾಡೋಕೆ ಇಷ್ಟ ಇಲ್ಲ. ಆಮೇಲೆ ಈಕಿ ಲಕ್ಷ್ಮವ್ವ ಆಕೆ ರಾಧವ್ವ ಇಬ್ಬರು ಸೇರಿ ಈ ಮದುವೆನ ಹಾಳು ಮಾಡೋಕೆ ಏನು ಪ್ಲ್ಯಾನ್ ಮಾಡೋಕ್ಕೂ ಹೇಸಂಗಿಲ್ಲ ಇವರಿಬ್ಬರು. ಹ್ಞೂ ಬಿ ಅಮ್ಮ, ನನಗೂ ಅದೇ ಭಯ ಇರೋದೀಗ. ಅದಕ್ಕೆ ನೀನೇ ಏನಾರ ಪ್ಲ್ಯಾನ್ ಮಾಡಬಿ. ಒಟ್ಟಿನಲ್ಲಿ ಚಂದ್ರು ಅಣ್ಣ ಲಲಿತಾ ಅವ್ರದ್ದು ಮಾತಿಗೆ ಬಂದು ಇಬ್ರದ್ದು ಮದುವೆ ಆತಂದ್ರೆ ಇಬ್ಬರು ಆರಾಮಾಗಿ ಖುಷಿಯಾಗಿರ್ತಾರೆ. ಹಂಗೆ ಈ ಮನೆಯೂ ಖುಷಿಯಾಗಿರ್ತೈತಿ ನೋಡ್ಬಿ. ನೀನು ಹೇಳೋದು ಬರೋಬ್ಬರಿನೈತಿ. ಸರಿ, ನಾನೊಂದು ಪ್ಲ್ಯಾನ್ ಮಾಡ್ತೀನಿ. ನಾನು ಹೆಂಗೆ ಹೇಳ್ತೀನಿ ನೀನು ಹಂಗೆ ಮಾಡೋಕೆ. ಆದ್ರೆ ಒಂದು ವಿಷಯ ನೆನಪಿರಲಿ ನಿನಗೆ. ಏನು ಹೇಳ್ಬಿ? ನಾನು ಇವಾಗ ಏನು ಪ್ಲ್ಯಾನ್ ಮಾಡಬೇಕು, ಮುಂದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾನು ಇನ್ನು ಮುಂದೆ ಹೇಳ್ತೀನಿ. ಅದನ್ನು ಯಾವುದೇ ಕಾರಣಕ್ಕೂ ಯಾರ ಮುಂದೆ ಹೇಳಬಾರ್ದು. ನೀನು ಚಂದ್ರು ಮುಂದೆ ಹೇಳ್ಬಾರ್ದು, ನಿಮ್ಮ ಅಪ್ಪ ಅವ್ವ ಯಾರ ಮುಂದೆ ಹೇಳ್ಬಾರ್ದು. ಈ ವಿಷಯ ನಿನಗೆ ಇಬ್ಬರಿಗೆ ಗೊತ್ತಿರ್ಬೇಕು, ಚಂದ್ರಿಗೂ ಗೊತ್ತಿರಬಾರ್ದು. ಸರಿನಾ?
ಹ್ಞೂ ಬೇ, ಚಂದ್ರು ಅಣ್ಣಂದು ಮತ್ತು ಲಲಿತಾ ಅವ್ರದ್ದು ಅವರಿಬ್ಬರದು ಅದು ಅಲ್ಲದೆ ನಮ್ಮ ಅಣ್ಣ ಇಷ್ಟಪಟ್ಟಿರೋ ಹುಡುಗಿ ಜೊತೆ ಮದುವೆ ಆಗುತ್ತಂದ್ರೆ ನಾನು ಯಾಕೆ ಬೇ ಇವ್ರ ಮುಂದೆ ಹೇಳಿ ಮದುವೆನ ಹಾಳು ಮಾಡಲಿ. ಇಲ್ವೇ, ನೀನು ಏನು ಹೇಳ್ತಿದ್ದಿ, ನೀನು ಹೆಂಗೆ ಹೇಳ್ತಿದ್ದಿ ಹಂಗೆ ಮಾಡ್ತೀನಿ. ಈ ವಿಷಯನ ಯಾರ ಮುಂದೆ ಯಾವುದೇ ಕಾರಣಕ್ಕೂ ಹೇಳಂಗಿಲ್ಲ ನಾನು. ಹ್ಞೂ ಸರಿ ಹಂಗಾರ ಬಾಯ್ಲಿ, ನಾ ಏನು ಮಾಡ್ಬೇಕು ಮುಂದಕ್ಕಂತಂದು ಹೇಳ್ತೀನಿ. ಅದು ಅರ್ಥ ಆಯ್ತಾ ನಾ ಹೇಳಿದ್ದು? ಹ್ಞೂ ಬೇ ಅಮ್ಮ, ಸರಿ ತಗೋ, ನೀನು ಹೆಂಗೆ ಹೇಳ್ತಿ ಹಂಗೆ ಮಾಡ್ತೀನಿ. ಮುಂದಿನ ವ್ಯವಸ್ಥೆ ಎಲ್ಲ ನಾನು ನೋಡ್ಕೋತೀನಿ. ಮನ್ಯಾಗ ಏನೋ ಆ ಮನ್ಯಾಗ ಈ ಮನ್ಯಾಗ ಏನೇನು ಮಾಡ್ಬೇಕು ಅನ್ನೋದು ನೀನು ನೋಡ್ಕೊ, ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ. ಸರಿಯಾ ಬೇ? ಹ್ಞೂ ಸರಿ, ನಾನು ಒಂದು ಸ್ವಲ್ಪ ಮಾಳಮ್ಮರ ಮನೆ ತಲೆ ಹೋಗಿ ಬರ್ತೀನಿ. ಒಳಗಡೆ ಹೋಗಿ ನಿಮ್ಮ ಅಪ್ಪ ಅವನ ಮುಂದೆ ಹೇಳು, ಇದು ಅಮ್ಮ ಇಲ್ಲ ಹೊರಗಡೆ ಹೋಗಾಳ ಬರ್ತಾಳಂತಂದು. ಸರಿನಾ? ಸರಿ ಬೇ. ಅಬ್ಬಾ, ಅಂತೂ ನಮ್ಮ ಅಣ್ಣನ ಮದ್ವೆ, ನಮ್ಮ ಅಣ್ಣ ಇಷ್ಟಪಟ್ಟಿರೋ ಹುಡುಗಿ ಜೊತೆನ ಆದಷ್ಟು ಸಾಕಪ್ಪ. ಈ ಮದುವೆಗೆ ಯಾವುದೇ ಅಡ್ಡಿ ಆತಂಕ ಬರಲಾರ್ದಂಗೆ ಎರಡೂ ಮನೆಯವ್ರು ಒಪ್ಕೊಂಡು ಚಂದನತಂಗೆ ಮದುವೆ ಆಗೋಂಗೆ ಮಾಡಪ್ಪ, ಅಷ್ಟು ಸಾಕು.